ತುಂಬ ಹಾರ್ಡ್ ವರ್ಕಿಂಗ್ ಪರ್ಸನ್. ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಯಾರು ಬಂದಿದ್ದಾರೆ ರೆಡಿ ಮಾಡೋಕ್ಕೆ? ಬೆಂಗಳೂರಿಂದ ಕರೆಸಿದ್ದೀವಿ ರೆಡಿ ಮಾಡೋಕ್ಕೆ. ಪ್ರಿಯಕ್ಕ, ನೀ ಸುಮ್ಮನೆ ಇವೆಂಟ್ ಮಾಡಿಬಿಡು ಪ್ರಿಯಕ್ಕ. ಇವೆಂಟ್ ಆರ್ಗನೈಸರ್. ಹಾಂ, ಸ್ವಾಮೀಜಿಗಳು ಎಲ್ಲೆಲ್ಲಿ ಪೂಜೆ ಐತ್ರಿ? ಹೆಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನನ್ನ ಒಂದು ದೀಪಾವಳಿಯ ದಿನ ಅಂತ ಏನಿದೆ ಅದು ಆ ಗೋಮಾತೆಯ ಒಂದು ದರ್ಶನದಿಂದ ಶುರುವಾಯಿತು. ನಮ್ಮ ಊರ ಕಡೆ ಎಲ್ಲ ಈ ಥರ ಹಬ್ಬಗಳಲ್ಲಿ ಗೋಮಾತೆನ ಮನೆ ಮುಂದೆ ಕರ್ಕೊಂಬಂದುಬಿಟ್ಟು ಅವರಿಗೆ ಆಹಾರನ ಕೊಡೋದು ಒಂದು ಪದ್ಧತಿ. ಹಾಗೆ ಈ ವಿಡಿಯೋದಲ್ಲಿ ನಮ್ಮ ಕಡೆಯ ಹಬ್ಬ, ಹಾಗೆ ಉತ್ತರ ಕರ್ನಾಟಕದ ಹಬ್ಬ ಹೇಗೆ ಇರುತ್ತೆ, ಹೇಗೆಲ್ಲ ಆಚರಿಸ್ತೀವಿ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾರಲ್ಲಿ ಸೌಂಡು ಮಾಡೋದು? ಸುಮ್ಮನೆ ಮತ್ತೆ ಹುಚ್ಚ ಇದ್ರ ಮಮ್ಮಿ. ನಮ್ಮ ಗುಂಡುಲು ಬೆಳಗ್ಗೆಯಿಂದನೇ ಯಾಕೋ ತುಂಬ ಅಂದರೆ ತುಂಬ ಶಾಂತವಾಗಿದ್ದ. ಮೇ ಬಿ ಅವ್ನಿಗೆ ಅನಿಸ್ತಾ ಇತ್ತು ಅಂತ ಅನಿಸುತ್ತೆ, ಇವತ್ತು ಹಬ್ಬ, ನಾನು ನಮ್ಮಮ್ಮ ಅವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ. ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಒಬ್ಬನೇ ಆಡ್ತಾ ಇದ್ದ. ಅವನ ಜೊತೆನೂ ಸ್ವಲ್ಪ ಮಾತಾಡಿಕೊಂಡು ಆಟ ಆಡಿಕೊಂಡು ಹಾಗೆ ನನ್ನ ಒಂದು ಡೆಕೋರೇಷನ್ ಏನಿದೆ ಅದನ್ನು ಸ್ಟಾರ್ಟ್ ಮಾಡಿಕೊಂಡೆ. ಪ್ರತಿ ಹಬ್ಬಗಳಲ್ಲಿ ಈ ಡೆಕೋರೇಷನ್ ಮಾಡೋದೇ ಆಗಿರ್ಬೋದು ಅಥವಾ ಅರೇಂಜ್ಮೆಂಟ್ ಮಾಡೋದೇ ಆಗಿರ್ಬೋದು, ಅದು ನನ್ನ ಒಂದು ಕೆಲಸ. ನಮ್ಮ ಮಮ್ಮಿಯವರೆಲ್ಲ ಅಡುಗೆ ಎಲ್ಲ ಮಾಡ್ತಾರೆ, ನಮ್ಮ ತಂಗಿ ಕೂಡ ನನಗೆ ಹೆಲ್ಪ್ ಮಾಡ್ತಾಳೆ. ಬಟ್ ಈ ಸಾರಿ ಪಾಪು ಇದ್ದಿದ್ದರಿಂದ ಅವನ್ನ ಟೇಕ್ ಕೇರ್ ಮಾಡೋದ್ರಲ್ಲೇ ಅವಳಿಗೆ ಟೈಮ್ ಆಗೋಯಿತು. ಸೊ ನಾನು ಒಬ್ಬಳೇ ಎಲ್ಲ ಅರೇಂಜ್ ಮಾಡಿಬಿಟ್ಟು ಹೇಗೆ ಮಾಡೋದು ಏನು ಅಂತ ಮಾಡ್ತಾಯಿದ್ದು. ಇದು ಕರ್ಟನ್ನ ನಾನು ಮೀಶೋ ಅಲ್ಲಿ ಆರ್ಡ್ರ್ ಮಾಡಿದ್ದು. ಓಕೆ, ನನಗೆ ಅಷ್ಟು ಕ್ವಾಲಿಟಿ ಇಷ್ಟ ಆಗಲಿಲ್ಲ, ಬಟ್ ಲಾಸ್ಟ್ ಮೂಮೆಂಟಲ್ಲಿ ಚೇಂಜ್ ಮಾಡೋಕ್ಕಾಗಲಿಲ್ಲ. ಏನು ಮಾಡಕ್ಕಂತೆ? ನಾನು ಸಾಂಬಾರಿಗೆ ಉಳ್ಳಾಗಡ್ಡಿ ಉರಿಯಾಕತ್ತೀನಿ. ನೀನು ಜಾಸ್ತಿ ಸಾಂಬಾರು ಇಷ್ಟ ಅಲ್ಲ, ಅದಕ್ಕೆ ಉಳ್ಳಾಗಡ್ಡಿ. ಬರೀ ಸಾಂಬಾರು ಕುಡಿತೀಯಲ್ಲ? ಇಲ್ಲ, ನಮ್ಮ ಮನೆಗೆ ಸಾಂಬಾರು, ಹೋಳಿಗೆ ಸಾಂಬಾರು ಅಂದರೆ ಭಾಳ ಇಷ್ಟ. ಬರೀ ಸಾಂಬಾರೇ ಕುಡಿತೇನತ್ತ, ಅನ್ನನೇ ಉಣ್ಣಲ್ಲ. ಗೊತ್ತಾ? ಅಷ್ಟು ಚೆನ್ನಾಗಿ ಮಾಡ್ದಂತ ಅರ್ಥ. ನೀನು ನೋಡಿದಿಲ್ಲ ಬಿಗ್ ಬಾಸ್ ಮಲ್ಲ ಮಾದಂಗಾತ್. ನೀನು ಚಿಂತೆ ಪಡಬೇಡ, ನೀನು ಅಂತ ಬಿಗ್ ಬಾಸಿಗೆ. ನಾನೀಗ ಮೈದಾನ ಇಟ್ಟು ನೆನಿತೀನಿ, ಹೋಗಿ ಚಪಾತಿ ಇಟ್ಟಿರ್ತೀನಿ. ಈಗ ಹೂರಣ ರುಬ್ಬಿಸ್ತೀನಿ. ಹೂರ್ಣ ರುಬ್ಬಿ ಹೋಳಿಗೆ ಮಾಡ್ತೆ. ತಡಿ ಒಂಚೂರು ಹೋಗ್ಬರ್ತೀನಿ. ಒಗ್ಗರಣೆ, ಹೂರ್ಣದಿಂದ ಒಗ್ಗರಣೆ. ಅಮ್ಮ ಕೇಳ್ಬೇಕತ್ತ. ನೆಕ್ಸ್ಟ್ ಬಿಗ್ ಬಾಸಿಗೆ ಗೊತ್ತಾಳಲ್ಲ, ಹೋಗಿ ಏನು ಮಾಡಲ್ಲ ಬಸ್. ನೀನು ಹಂಗೆ ನೀನು ಆಟ ಆಡು, ಹೋಗಿ ಅಲ್ಲೋಗಿ ಅಡಿಗೆ ಮಾಡಂತೆ. ಪ್ರಿಯಕ್ಕ, ನೀ ಸುಮ್ಮನೆ ಇವೆಂಟ್ ಮಾಡಿಬಿಡು ಪ್ರಿಯಕ್ಕ. ಇವೆಂಟ್ ಆರ್ಗನೈಸರ್. ಹಾಂ, ಮಸ್ತ್ ಆತತ್ ನೋಡು. ಎಲ್ಲ ಮಾಡ್ತಿದ್ದಿ, ನಿನಗೆಲ್ಲ ಸಕಲ ಒಲ್ಲೆಬೆ ನೀನು ಮಾಡಿಬಿಡು. ಇವಾಗ ಕೂರು ಅದು ಬ್ಯಾಡಂದಾರ ಚೆಲು ಮಾಡಿ ಆತನ ಪಾಳಾದಲ್ಲ ಸುಡುಗರೆ ಬೇಡಿ ಅತ್ತನ ಕೊಡುಬೇಡಿ ಕುಡುದಾನ ಮಸರ ಬೇಡಿ ಕೆಸರ ಮಸರ ಬೇಡಿ ಕೆಸರ ಕುಡುದಾನ ಗುಂಡಣ್ಣ. ಮಮ್ಮಿ, ಇವ್ರು ಆಯ್ತು ಮುಗಿಸಿ ಮಾಡ್ದಂಗೆ ತಗೋ ಮಮ್ಮಿ. ತಡಿ, ನಾನೆಲ್ಲ ಲೈಟ್ಸ್ ಆಫ್ ಮಾಡ್ತೀನಿ. ಹೆಂಗೆ ಕಾಣಿಸುತ್ತೆ ನೋಡಿ. ಮಸ್ತ್ ಅಂದ್ರೆ ಇನ್ನೂ ಕತ್ಲಾದ್ರೆ ಚಂದ ಕಾಣಿಸುತ್ತಲ್ಲ, ಮಸ್ತ್. ನಮ್ಮ ಲಕ್ಷ್ಮೀ ದೇವಿಗೆ ಸೀರೆಯನ್ನು ರೆಡಿ ಮಾಡ್ತಿದ್ದಾರೆ ಉಡ್ಸೋಕ್ಕೆ. ಯಾರು ಬಂದಿದ್ದಾರೆ ರೆಡಿ ಮಾಡೋಕ್ಕೆ? ಬೆಂಗಳೂರಿಂದ ಕರೆಸಿದ್ದೀವಿ ರೆಡಿ ಮಾಡೋಕ್ಕೆ. ನನಗಂತೂ ರೆಡಿ ಮಾಡೋಕ್ಕೆ ಬರಲ್ಲ, ಸೊ ಅದಕ್ಕೋಸ್ಕರ ಬೆಂಗಳೂರಿಂದ ಕರೆಸಿದ್ದೀವಿ. ನೋಡಿ ಮಮ್ಮಿ, ಸೊ ಹೇಗೆ ಮಾಡ್ತಾರೆ ನೋಡಿ. ಚೆನ್ನಾಗಿ ಮಾಡ್ತಾರೆ, ಫಸ್ಟ್ ಕ್ಲಾಸ್, ಹೈಫೈ. ತೋರಿಸ್ತೀನಿ, ವೆಯ್ಟ್. ಡ್ಯಾನ್ ಡ್ಯಾನ್ ತೋರಿಸ್ತೀನಿ ನೋಡಿ ಸೀರೆನ. ಇವರೇ ಬೆಂಗಳೂರಿಂದ ಬಂದಿದ್ದಾರೆ. ಏನು ಮೇಡಮ್ ಗೊತ್ತಾಗ್ತಿಲ್ವಾ?
ನೋಡಿ ಎಷ್ಟು ಕಷ್ಟಪಡಬೇಕು. ಹಾಂ, ಸೊ ನಾವು ಆರಾಮ್ ಕೂತ್ಕೊಂಡು ನೋಡ್ತೀವಿ, ಅವರು ಮಾಡ್ತಾರೆ. ಒಂದು ತೊಲಿ ಬಂಗಾರ. ಬಂಗಾರ ಮಾತೇ ಇಲ್ಲ ಅಲ್ಲ ವಿನ್ನು? ಬಂಗಾರ ಅಂದ್ರೆ ಸಿಗಲ್ಲ ಸಿಗಲ್ಲ. ಜಿಗ್ಗಿ ಕಷ್ಟ ಮೇಂಟೈನ್ ಮಾಡೋದು ಯಾರನ್ನ ಕಳು ಮಾಡಿದ್ರೆ ಹಂಗೆ ಇಲ್ಲಿಗೆ ಮಾಡ್ಬೇಕನ್ ಪ್ರೇಕ? ಅಂದ್ರೆ ಈಗ ಒಂದು ಸೈಡ್ ಮಾಡ್ತೀಯ, 2 ಸೈಡ್ ಹಾಕ್ತೀಯ ಮುಂದೆ? ಕೆಲಸ ಮಾಡಬೇಡ, ತಿಂದೇನೋ ಕುಂತೇನೆ ಅಷ್ಟೇ. ಅಲ್ಲ ಸೀದಾ ಓಡಾಡ್ಸ್ಬಿಡ. ಮಾಮ ಏನಣ್ಣ ಹೇಳ, ಎದಕ್ಕೆ ಮಮ್ಮಿ ಆತ ರಜೆ ಇಲ್ಲ ಹಬ್ಬದ ದಿವಸನ? ಶೆಟ್ಟಿ ಹೇಳ್ಬೇಕಿಲ್ಲ ನಿಮ್ಮ ಕಂಪ್ನಿಯವ್ರಿಗೆ ಹಬ್ಬ ಮಾಡಕ್ಕೆ ಬಂದೀವಿ ಅಂತ. ಸ್ಯಾಲ್ರಿ ಕರೆಕ್ಟ್ ಕೊಡಲ್ಲ, ಕೆಲಸ ಜಿಗ್ಗೆ ಮಾಡಿಸಿ ಅಂತಾರ ಅಲ್ಲ ಮಾಮ. ಸ್ಟ್ರೈಕ್ ಮಾಡಮ್ಮ. ಬಂದೆ. ಎಷ್ಟು ಜನ ಅಯ್ಯೋ ಗುಂಡು, ನೀನ್ ನೋಡಕ್ಕೆ ಎಷ್ಟು ಜನ ಬರ್ತಾರೆ ಬಂಗಾರ. ಅಮ್ಮ ಚಿನ್ನು, ಅದು ಬಿಟ್ರಿ ನೀವು. ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅಮ್ಮ ಚಿನ್ನು. ಮಕ್ಕ ಬಂಗಾರು ಏನು ಓನು ಬೇರೆ ಎಲ್ಲ ಕೆಲಸನೂ ಒಂದು ಕಡೆ ಆದರೆ ದೇವಿಗೆ ಸ್ಯಾರಿ ಡ್ರೇಪ್ ಮಾಡೋದು ಇನ್ನೊಂಥರ ಕೆಲಸ. ನನಗೆ ಆಲ್ಮೋಸ್ಟ್ 2 hours ಅದೇ ತೊಗೊಳ್ತು. ಬಿಕಾಸ್ ರಾತ್ರಿನೇ ನಾನು ಯೂಶ್ವಲಿ ಇದೆಲ್ಲ ಫೋಲ್ಡ್ ಮಾಡಿ ಇಟ್ಕೊಳ್ತಾ ಇದ್ದೆ. ಬಟ್ ನಿನ್ನೆ ಬೇರೆ ಕೆಲಸಗಳಿದ್ದಿದ್ದರಿಂದ ನಾನು ಮಾಡೋಕ್ಕಾಗಿರಲಿಲ್ಲ. ಬಟ್ ಎನಿವೇಸ್ ನಾನು ಅಂದ್ಕೊಂಡಿದ್ದಕ್ಕಿಂತನೂ ತುಂಬ ಚೆನ್ನಾಗಿ ಬಂತು. ನಾನು ಫಸ್ಟು ಒಂದೇ ಸ್ಟೆಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಆಗ್ತಾ ಅದು 2 steps ಮಾಡೋ ಥರ ಆಯಿತು. ಫೈನಲಿ ಲುಕ್ ಈ ಥರ ಇದೆ. ಇವಾಗ ತಲೆ ಮೇಲೆ ಅದು ಕಾಯಿನ ಇಟ್ಬಿಟ್ಟು ಫೇಸ್ನ ಇದು ಮಾಡಬೇಕು. ಸೊ ಫೈನಲ್ ಲುಕ್ ಹೇಗಿರುತ್ತೆ ಅಂತ ನಾನು ಇನ್ನೊಂದು ಸರಿ ತೋರಿಸ್ತೀನಿ ನಿಮಗೆ. ನಮ್ಮನೆ ಏನಂತ ಹೇಳ್ತಾರೆ, ತುಂಬ ಹಾರ್ಡ್ ವರ್ಕಿಂಗ್ ಪರ್ಸನ್. ನೋಡಿ ಏನು ಮಾಡ್ತಿದ್ದಾರಂತ. ಭಾರತ ಎಲ್ಲರಿಗಿಂತ ತುಂಬ ಹಾರ್ಡ್ ವರ್ಕಿಂಗ್ ಪರ್ಸನ್ ಇವರು. ಇಲ್ಲಿ ಕೂತ್ಕೊಂಡಿದ್ದಾರಲ್ಲ ಇವರು. ಆ್ಯಕ್ಚುಲಿ ಪೂಜೆ ಬಂದುಬಿಟ್ಟು 7 o'clockಗೆಲ್ಲ ಮಾಡಬೇಕು. ಸೊ ಹಾಗಾಗಿ ಆಲ್ಮೋಸ್ಟ್ ಡೆಕೋರೇಷನ್ ಎಲ್ಲ ಆಯಿತು. ಇನ್ನು ಸ್ವಲ್ಪ ಹೊರಗಡೆ ಡೆಕೋರೇಷನ್ ಎಲ್ಲ ಇದೆ. ಅದು ಸ್ವಲ್ಪ ಬೇಗ ಡೆಕೋರೇಷನ್ ಮುಗಿಸ್ಕೊಟ್ರೆ ಮುಗಿತು. ಇವಾಗ ರಂಗೋಲಿ ಬೇರೆ ಹಾಕಬೇಕಂತ ನಮ್ಮ ಅಜ್ಜಿ ಒಂದು ಆಸೆ, ಮಹದಾಸೆಯನ್ನು ನಾವು ತೀರಿಸುವಂಥರ ಆಗುತ್ತೇವೆ. ಎಲ್ಲ ದುಡ್ಡನ್ನು ಈ ಥರ ಜೋಡಿಸ್ಕೊಂಡಿದ್ದೀನಿ. ಹಾಯ್, ನಮ್ಮದು ಸ್ನಾನ ಆಯಿತು ಅಂತೇಳು ಪಪ್ಪು. ಅಮ್ಮು ಅವ್ರ ದೊಡ್ಡಮ್ಮ ಬಂದಾಗಿಂದ ತಿನ್ನೋದ್ರಲ್ಲೇ ಇದ್ದಾನೆ ಇವನು. ನಾನು ತಿನ್ನಿಸಿದ್ರೆ ಒಂಚೂರು ತಿನ್ನಲ್ಲ, ಎಷ್ಟು ಫೋರ್ಸ್ ಮಾಡಬೇಕು. ಕಾಣಿಕೆ ಇತ್ತು ನೋಡಿ. ಅವ್ರ ದೊಡ್ಡಮ್ಮ ಏನು ತಿಂತಾಳೆ ಅವನ್ನೆಲ್ಲ ತಿಂತಾನೆ. ಏ ಚಿನ್ನು, ಫ್ರೂಟ್ಸ್ ತಿಂತಿದೆ. ಸರಿ ತಿನ್ಸನಮ್ಮ, ನಿನಗೆ ತಿನ್ಸನಮ್ಮ. ಹಿಂಗಂತ ಮಾಡೋದು. ಆಯ್ತು, ನಿನ್ನ ಅಕ್ಕಿನ ಕಡೆನೇ ಹೋಗ್ಬಿಡು, ಅಕ್ಕಿನೇ ತಿನ್ನಿಸ್ತಾ.
ಬಂತು ಮಮ್ಮು ಬಂತು. ಸ್ನಾನ ಮಾಡಿದ ತಕ್ಷಣ ಮಮ್ಮು. ಎಲ್ಲ ಡೆಕೋರೇಷನ್ ಎಲ್ಲ ಆಯಿತು, ಎಲ್ಲ ಅರೇಂಜ್ಮೆಂಟ್ಸ್ ಕೂಡ ಆಯಿತು. ಇವಾಗ ನಾವು ರೆಡಿ ಆಗೋ ಸಮಯ. ಸೊ ನಾನು ನನ್ನ ತಂಗಿ ಬೇಗ ರೆಡಿ ಆಗಿಬಿಟ್ಟು ಇವಾಗಿನ್ನೇನು ಪೂಜೆಗೆ ರೆಡಿ ಮಾಡ್ಕೋಬೇಕು. ಹೇಗೆ ರೆಡಿ ಆಗಿದ್ದೀವಿ ಅಂತ ಹೇಳಿ. ನಮ್ಮ ಸ್ವಾಮೀಜಿಗಳು, ಪೂಜೆ ಮಾಡುವ ಸ್ವಾಮೀಜಿಗಳು ಎಲ್ಲೆಲ್ಲಿ ಪೂಜೆ ಐತ್ರಿ? ನಮ್ಮದು ಈಗ ಮಸ್ಕಿಲಿ ಸಿನ್ನೂರಲ್ಲಿ ಶೇಟ್ರ ಪೂಜೆ. ಹಾಂ, ಅದು ಬಿಟ್ಟರೆ ಇಲ್ಲಿಗೆ ಬಂದಿದ್ದೀನಿ ಮನೆಗೆ. ಧನ್ಯವಾದಗಳು ಬಂದಿರೋದಕ್ಕೆ. ನಮಗೆ ನಮ್ಮ ಪೂಜೆಯನ್ನು ಸುಸೂತ್ರವಾಗಿ ಮಾಡಿಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಗುಂಡಲು ಕುಂದ್ರ ಪ್ರಿಯಾ ಸಂಜೆ ಬರ್ಕೊಂಡ್ರ ಪ್ರಿಯಾ ಸಂಜೆ ಬರ್ರಿ ಬರ್ರಿ ಕುಂಡ್ರ 4 ಮಂದಿ ಆಯ್ತು 4 ಮಂದಿ ಕುಂದ್ರ ಸಾರು ಸ್ವಲ್ಪ ಈ ಕಡೆ ಪೋರ್ಷನ್ ಬಿಡ್ತೀರಿ. ವಿಡಿಯೋ ಕ್ಯಾಪ್ಚರ್ ಮಾಡಲಿಲ್ಲಲ್ಲ, ಗುಂಡಲು ಚಿನ್ನು ಮಧು ಅಷ್ಟೇ ಸ್ವಲ್ಪ ಚಿನ್ನು ಅಕ್ಕಿ ಚಳಿದಾರೆ ಇಲ್ಲ ಕಿತ್ತೂರಾಣಿ ಚೆನ್ನಮ್ಮ ಬೆಳವಡಿ ಮಲ್ಲವ ಕಣಗೆ ಹಾಕಿದ್ರಿ ಇಬ್ರು. ಈಗೀಗ ಪ್ರಿಯರೋಳು ಹೊರಗೆ ಹೊರಗೆ ಕೊಟ್ಬಿಡು ಕೈಯಾಗ. ನಮ್ಮ ಕಡೆ ಎಲ್ಲ ಡೆಕೋರೇಷನ್ ಒಂದು ಕಡೆ ಆದರೆ ಅದು ಆದಮೇಲೆ ಒಂದು ಪೂಜೆ ಅಂತ ಏನಿದೆ ಅದನ್ನು ಶಾಸ್ತ್ರಬದ್ಧವಾಗಿ ಮಾಡ್ತಾರೆ. ಸೊ ನಾವು ಪರ್ಟಿಕ್ಯುಲರ್ಲಿ ಅದಕ್ಕೆ ಅಂತ ಪೂಜಾರಿಗಳನ್ನು ಕರೆಸ್ಬಿಟ್ಟು ಶಾಸ್ತ್ರೋಕ್ತವಾಗಿ ಪೂಜನೆ ಮಾಡೋದು ನಮ್ಮ ಕಡೆ ಇರುವಂಥ ಒಂದು ಪದ್ಧತಿ. ಸೊ ಈ ಸಾರಿ ಒಂದು ಸ್ಪೆಷಾಲಿಟಿ ಏನಂದರೆ ನಮ್ಮ ಗುಂಡಲು ಈ ಪೂಜೆಯಲ್ಲಿ ಒಂದು ಭಾಗಿಯಾಗಿರೋದೇ ನಮಗೆ ಒಂದು ದೊಡ್ಡ ಖುಷಿ. ತುಂಬ ಖುಷಿ ಆಯಿತು ಅವನ ಜೊತೆ ಪೂಜೆ ಮಾಡೋಕ್ಕೆ. ಹಾಗೆ ಮನಸ್ಸಿಗೆ ಏನೋ ಒಂಥರ ಖುಷಿ, ನೆಮ್ಮದಿ ಕೂಡ ಇತ್ತು. ನಮಗೆ ಈ ಒಂದು ದೀಪಾವಳಿ ಆಗಿರ್ಬೋದು ಅಥವಾ ಪ್ರತಿಯೊಂದು ಹಬ್ಬ ಈ ವರ್ಷದಲ್ಲಿ ಎಲ್ಲನೂ ಸ್ಪೆಷಲ್ ಆಗಿರೋದಕ್ಕೆ ಒಂದೇ ಒಂದು ಕಾರಣ ಏನಂದರೆ ನಮ್ಮ ಗುಂಡಲು. ಹಾಗೆ ನಿಮ್ಮ ಮನೆಯಲ್ಲೂ ಕೂಡ ನಿಮ್ಮ ಒಂದು ಈ ದೀಪಾವಳಿ ಏನಿದೆ ಎಲ್ಲರ ಜೀವನದಲ್ಲೂ ಖುಷಿ ಕೊಟ್ಟಿದೆ ಅಂತ ನಾನು ನಂಬ್ಕೊಂಡಿದ್ದೀನಿ. ಸೊ ಆಮೇಲೆ ಇದೆಲ್ಲ ಆದಮೇಲೆ ಬರೋದೇ ಪಟಾಕಿ ಬಿಡೋದು, ಹಾಗೆ ಆಮೇಲೆ ಕೆಲವೊಂದು ರೀಲ್ಸು ಫೋಟೋಸು ಅದು ಇದು ಅಂತ ಎಲ್ಲ ಹೇಳಿಬಿಟ್ಟು ನಾನು ನಮ್ಮ ತಂಗಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಆಲ್ಮೋಸ್ಟ್ 1 hour ನಾವು ಪೂಜೆ ಅದರಲ್ಲೆಲ್ಲ ಮುಗಿಸ್ಕೊಂಡ್ವಿ. ಡೆಕೋರೇಷನ್ ಎಲ್ಲ ಹೇಗಿದೆ, ಸ್ಯಾರಿ ಡ್ರೇಪಿಂಗ್ ಹೇಗಿದೆ ಲಕ್ಷ್ಮೀ ದೇವಿದು ಅಂತ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ. ನಿಮಗೆ ಸ್ಯಾರಿ ಡ್ರೇಪಿಂಗ್ ಏನಾದರೂ ಟ್ಯುಟೋರಿಯಲ್ ಬೇಕಿತ್ತು ಅಂದರೆ ಅದನ್ನು ನಾನು ತಿಳಿಸಿಕೊಡ್ತೀನಿ. ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು ಗಂಗಾ ಜಲಂ ಸಮರ್ಪಯಾಮಿ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ.
ರೀಲ್ಸ್ ಎಲ್ಲ ಮಾಡಿ ಹಾಗೆ ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ. ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಹಬ್ಬದ ಊಟ ಮಾತ್ರ ಸಕ್ಕತ್ತಾಗಿತ್ತು. ಸೊ ಎಲ್ಲರಿಗೂ ನನ್ನ ಒಂದು ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈಗಿನ ದಿನಗಳಲ್ಲಿ ವೀಡಿಯೋಸ್ ಎಲ್ಲ ತುಂಬ ಲೇಟಾಗಿ ಆಗ್ತಾಯಿದೆ. ಬಿಕಾಸ್ ನನ್ನ ಒಂದು ಕೆಲಸದಿಂದಾಗಿ ನನಗೆ ಎಡಿಟ್ ಮಾಡೋಕ್ಕೆ, ಪೋಸ್ಟ್ ಮಾಡೋಕ್ಕಾಗ್ತಾಯಿಲ್ಲ. ವೀಡಿಯೋಸ್ ತುಂಬ ಎಲ್ಲ ಕ್ಯಾಪ್ಚರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಬಟ್ ನಂಗೆ ಅದು ಎಡಿಟ್ ಮಾಡೋಕ್ಕೆ ತುಂಬ ಟೈಮ್ ತೊಗೊಳ್ತಾ ಇದ್ದೀನಿ. ಟ್ರೈ ಮಾಡ್ತೀನಿ ಆದಷ್ಟು ಬೇಗ ವೀಡಿಯೋಸ್ ಮಾಡಿಬಿಟ್ಟು ಹಾಕಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.